ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್. ವರಚಂದ್ರಹಾಸನಂ ಪ್ರೀತಿಯಿಂದೊಡಗೊಂಡು ಶರನಿಧಿಯ ಮಧ್ಯದೊಳ್ ಭಗದಾಲ್ಬ್ಯನಂ ಕಂಡು ಮರಳಿ ಕೃಷ್ಣಾರ್ಜುನ ಸಿಂಧು ದೇಶದ ಮೇಲೆ ಗಜನಗರಿಗೈತಂದರು. ಧರ್ಮರಾಜನ ಯಜ್ಞಾಶ್ವವನ್ನು ರಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇರತಕ್ಕಂತಹ ಅರ್ಜುನ ಮತ್ತು ಕೃಷ್ಣ ಇಬ್ಬರೂ ಕೂಡ ಚಂದ್ರಹಾಸನನ್ನು ಪ್ರೀತಿಯಿಂದ ಒಲಿಸ್ಕೊಂಡು ಅವನನ್ನು ಕೂಡ ಜೊತೆಗೆ ಕರೆದುಕೊಂಡು ಬಿಟ್ಟು ಬರ್ತಾ ಇದ್ದಾರೆ. ಜೊತೆಗೆ ಭಗದಾಲಭ್ಯ ಅನ್ನುವಂತಹ ಋಷಿ ಆ ಸಮುದ್ರದ ಮಧ್ಯದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನನ್ನು ಕಂಡುಬಿಟ್ಟು ಅವನನ್ನು ಕೂಡ ಸೇರಿಸ್ಕೊಂಡು ಬಿಟ್ಟು ಇಬ್ಬರೂ ಕೂಡ ಸಿಂಧು ದೇಶದ ಮೂಲಕವಾಗಿ ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಈ ಸಂಧಿಯ ಕಥಾಭಾಗ. ಕೇಳ್ದೆಲ ನರನಾಥ ಪಾರ್ಥಂಗೆ ನಾರದಂ ಪೇಳ್ದ ವೃತ್ತಾಂತಮ ಬಳಿಕ ಸಂತೋಷಮಂ ತಾಳ್ದು ಕುಂದೀಸುತಂ ಚಂದ್ರಹಾಸಪುರಗೆ ಅಭಿಮುಖವಾಗಿ ನಡೆಯುತ್ತಿರಲು ಆಳ್ತೋರಿ ತಮಗೆ ಭೂಪಾಲರೈದೆ ಕೆಂದೂಳ್ದೆ ದೇವಲೋಕಮಂ ಕಿತ್ತೊಯ್ತಿಕೊಂಡೈತು. ಆಳ್ದುದಿನ್ನೇನು ಅಂಬುದಿಯೊಳು ಅವನಿತಳವೆಂಬ ತೆರನಾಗಿ ಪದಹತಿಯೊಳು ಜನಮೇಜಯ, ನಾರದರು ಅರ್ಜುನನಿಗೆ ಹೇಳಿದಂತಹ ಚಂದ್ರಹಾಸ ಕಥೆಯನ್ನು ಕೇಳಿದೆಯಲ್ಲ. ಅರ್ಜುನ ತುಂಬ ಸಂತೋಷಗೊಂಡಿದ್ದಾನೆ. ಚಂದ್ರಹಾಸನ ಕಥೆಯನ್ನು ಕೇಳಿಬಿಟ್ಟು ಸಂತೋಷದಿಂದ ಅವನನ್ನು ಕಾಣೋದಕ್ಕೋಸ್ಕರ ಬರ್ತಾ ಇದ್ದಾನೆ ಕುಂತಳ ನಗರಕ್ಕೆ. ಜೊತೆಯಲ್ಲಿ ಬರ್ತಾ ಇರತಕ್ಕಂತಹ ಸೈನ್ಯದ ಪದಹತಿಗೆ ಧೂಳು ಏಳ್ತಾ ಇದೆಯಂತೆ. ಆ ಧೂಳು ಆ ದೇವಲೋಕವನ್ನು ಕೂಡ ಮುತ್ಕೊಂಡ್ಬಿಟ್ಟಿದೆ ಎನ್ನುವಂತಹ ರೀತಿಯಲ್ಲಿ ಗಗನಕ್ಕೆ ಮುಟ್ಟಿದೆಯಂತೆ. ಏನು ಈ ಒಂದು ಭೂಮಿ ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದೆಯೋ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಹೀಗೆ ಅವರು ಬರ್ತಾ ಇದ್ದಾರೆ. ಬರುತ್ತಿದ್ದುದ ಅರ್ಜುನನ ಸೈನಿಕಂ ಕುಂತಳ ನಗರಿಗಾಗಿ ಜನಮೇಜಯಕ್ಷಿದಿವ ಕೇಳು ಇತ್ತ ನರನವಾಜಿಗಳ್ ಊರ ಪೊರವಳೆಯದ ಉಭವನದ ನಡುವೆ ತಮ್ಮಿಚ್ಛೆಯಿಂದ ತಿರುಗುತ್ತಿರೆ ಕಂಡ ಅವರ್ಕೌದು ಗಮಿದೆಂದು ಬಂದೊರೆಯೇ ಪದ್ಮಾಕ್ಷ ಮಕರ ಧ್ವಜಲ್ ಪಿಡಿದವರ ಶಿರತ ಪಟ್ಟ ಸಲಿಪಿಯನೋದಿ ವಿಸ್ಮಿತರಾಗಿ ತಂದೆಗೊಪ್ಪಿಸಿ ನುಡಿದರು. ಹೀಗೆ ಅರ್ಜುನನ ಸೈನ್ಯ ಬರ್ತಾ ಇದೆ. ಮುಂದೆ ಬಂದಿರತಕ್ಕಂತಹ ಯಜ್ಞಾಶ್ವ ಆ ನಗರದ ಹೊರ ವಲಯದಲ್ಲಿ ಇರ್ತಕ್ಕಂತಹ ಉಪವನದಲ್ಲಿ ಓಡಾಡ್ತಾ ಇದೆಯಂತೆ. ಅದನ್ನು ಕಂಡಂತಹ ಪುರಜನರು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿರ್ತಕ್ಕಂತಹ ಅಶ್ವವಲ್ಲ, ಇದು ಇಂದ್ರನ ಉಚ್ಚೈಶ್ರವಸ್ಸಿನಂತೆ ಕಾಣ್ತಾ ಇದೆ, ಇದು ದೇವಲೋಕದಿಂದ ಬಂದಿರತಕ್ಕಂತಹ ಕುದುರೆಯಂತೆ ಕಾಣ್ತಾ ಇದೆ ಅಂತ ಹೇಳಿ ಹೋಗಿ ಮಹಾರಾಜರಿಗೆ ತಿಳಿಸ್ತಾ ಇದ್ದಾರೆ. ಪದ್ಮಾಕ್ಷ ಮಕರಧ್ವಜ ಇಬ್ಬರೂ ಕೂಡ ಬಂದುಬಿಟ್ಟು ಅದರ ಹಣೆ ಪಟ್ಟಿಯನ್ನು ಓದ್ತಾ ಇದ್ದಾರೆ. ಅದರಲ್ಲಿ ಬರೆದಿದೆಯಂತೆ, ಇದು ಧರ್ಮರಾಜನ ಯಜ್ಞಾಶ್ವ,
ಇದನ್ನು ಕಟ್ಟಿದವರು ಯುದ್ಧವನ್ನು ಮಾಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಧರ್ಮರಾಜನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಅವನಿಗೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಅನ್ನುವಂತಹ ಲಿಪಿಯನ್ನು ಓದಿದರು. ಕುದುರೆಯನ್ನು ಹಿಡಿದರು, ಕಟ್ಟಿಬಿಟ್ಟು ಬಂದು ತನ್ನ ತಂದೆಯಾಗಿರ್ತಕ್ಕಂತಹ ಚಂದ್ರಹಾಸನಿಗೆ ಹೇಳ್ತಾ ಇದ್ದಾರೆ, ಜಿಯ ಭಿನ್ನ ಭವನವ ಧರಿಸಿ ಇಳೆಯ ಮೇಲೆ ಕೌಂತೆಯನ ಮಹಾಧ್ವರದ ವಾಜಿಗಳು ತಿರುಗಿ ತರುವಾಯೊಳಿಲ್ಲಿಗೆ ಬಂದುಡೆ. ಆವು ಕಟ್ಟಿದೆವು ಇನ್ನು ಬಿಡಿಸಿಕೊಂಬ ಅತಿ ಬಲರನು ಸಾಯಕದ ಮೊನೆಯೊಳೈಸಲೆ ಕಾಣಬೇಕೆನುದ ಪ್ರಿಯದಿಂ ತನಯರಂ ತೆಗೆದಪ್ಪಿ ತಾನಭಿಪ್ರಾಯಮಂ ತಿಳಿದು ಹರ್ಷಿದನಾಗಿ ಚಂದ್ರಹಾಸಂ ನಯದೊಳಿಂತೆಂದನು. ಪದ್ಮಾಕ್ಷ ಮತ್ತು ಮಕರಧ್ವಜ ಇಬ್ಬರೂ ಕೂಡ ಚಂದ್ರಹಾಸನ ಮಕ್ಕಳು ಬಂದು ಹೇಳ್ತಾ ಇದ್ದಾರೆ, ಅಪ್ಪ, ಧರ್ಮರಾಜನ ಕುದುರೆ ನಮ್ಮ ರಾಜ್ಯಕ್ಕೆ ಬಂದಿದೆ, ಅದನ್ನು ನಾವು ಕಟ್ಟಿದ್ದೇವೆ. ಇನ್ನು ಆ ಪಾರ್ಥನೊಡನೆ ಯುದ್ಧವನ್ನು ಮಾಡಬೇಕಾದಂತಹ ಪ್ರಸಂಗ ಬಂದಿದೆ, ಅವರನ್ನು ನಾವು ಬಿಲ್ಲು ಬಾಣಗಳಿಂದ ಮಾತನಾಡಿಸಬೇಕಾಗಿದೆ ಎಂದಾಗ ಚಂದ್ರಹಾಸ ಸಂತೋಷದಿಂದ ಆ ಮಕ್ಕಳನ್ನು ತಬ್ಬಿಕೊಂಡು ತನ್ನ ಮಾತನ್ನು ಹೇಳ್ತಾ ಇದ್ದಾನೆ. ಕೃಷ್ಣನ ದರ್ಶನ ಆಗ್ತಾ ಇದೆ ಎನ್ನುವಂತಹ ಸಂತೋಷದಿಂದ ಅವನು ಹೇಳ್ತಾ ಇದ್ದಾನೆ, ಮಕ್ಕಳಿರಾಗ ಕೇಳಿ ಮಕ್ಕಳಿರ ತಾನ ಬಾಲ್ಯದಿಂದ ಬಿಡದಕ್ಕರಿಂ ಚಿತ್ತದೊಳ್ ಧ್ಯಾನಿಸುವ ದೇವನಿನಿತಕ್ಕೆ ಮೈದೋರುವ ಪಾರ್ಥನ ಸಹಾಯಗೈತಂದು ನಮಗರಿವೆನಿದನು. ಸಿಕ್ಕಿದೊಡೆ ಕೃಷ್ಣ ದರ್ಶನದ ಪುಣ್ಯವೇ ಸಾಕು, ಮಿಕ್ಕ ಸುಕೃತದ ಗಸಣಿಯೇಗಿಂದು ಧರ್ಮಾಧ್ವರಕ್ಕೆ ತಿರುಗುವ ಕುದುರೆಗಳ ನಿಲ್ಲಿ ಕಟ್ಟಿದೊಡೆ ಪುರುಷಾರ್ಥಮೇ ಏನು ಎಂದನು. ಚಂದ್ರಹಾಸ ಹೇಳ್ತಾ ಇದ್ದಾನೆ, ಮಕ್ಕಳೇ, ಏನು ಆಶ್ಚರ್ಯ ಇದು. ನಾನು ಬಾಲ್ಯದಿಂದಲೂ ಕೂಡ ಆ ಕೃಷ್ಣನ ದರ್ಶನವನ್ನು ಮಾಡಬೇಕು, ಆ ಭಗವಂತನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿಂದಲೂ ಕೂಡ ನಾನು ತಪಸ್ಸನ್ನು ಮಾಡ್ತಾ ಬರ್ತಾ ಇದ್ದೇನೆ. ಯಾವಾಗಲೂ ಕೂಡ ಆ ವಿಷ್ಣು ಸಾಲಿಗ್ರಾಮವನ್ನು ನನ್ನ ಬಳಿಯಲ್ಲೇ ಇಟ್ಕೊಂಡ್ಬಿಟ್ಟು ನಾನು ಬದುಕಿದ್ದೇನೆ. ಈಗ ಅಂಥ ಸಂದರ್ಭ ಒದಗಿ ಬಂದಿದೆ, ಆ ಕೃಷ್ಣನ ದರ್ಶನ ಭಾಗ್ಯ ನನಗೆ ಲಭಿಸ್ತಾ ಇದೆ, ಅಷ್ಟು ಸಾಕು, ಇನ್ನೇನು ಬೇಕು? ಈ ಯುದ್ಧದ ಅಶ್ವವನ್ನು ಕಟ್ಟಿದ್ರಿಂದ ಏನು ಫಲ? ಕೃಷ್ಣನ ದರ್ಶನ ಇದ್ದ ಮೇಲೆ ಅದರ ಗೊಡವೆ ನಮಗೆ ಬೇಡ, ಪಾಪ ಪುಣ್ಯಗಳ ಒಂದು ವಿಚಾರವೂ ಕೂಡ ನಮಗೆ ಬೇಡ, ಪುರುಷಾರ್ಥ ಇಲ್ಲ ಈ ಕುದುರೆಗಳನ್ನು ಕಟ್ಟೋದ್ರಿಂದ. ಈ ಕುದುರೆಯನ್ನು ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ. ಧರಣಿಯೊಳ್ ಪ್ರತ್ಯಕ್ಷ ಧರ್ಮಜಾಕೃತಿ ಯುಧಿಷ್ಠಿರ ಭೂವನು ಆತನ ಹಯಂಗಳಂ ತಡೆದ ಬರೆಯೇ ಪಿರಿದಾಯಸದೊಳ್ ಅವರ್ ಪಾಲಿಸಿದರ್ ಅನ್ಯಗಂ ದಶಮಾಸದಿಂದ ಮೇಲೆ ಅರೆದಿಂಗಳಾದುದು ಇನ್ನಿಹುದು ಪಕ್ಷತ್ರಯಂ ಬರಿಸ ಕಲ್ಲಿಂದ ಮುಂದಿಲ್ಲಿ ಸಿಕ್ಕಿರ್ದೊಡೆ ಅಧ್ವರ ಮುಳಿಬುದನಿಂದ ನೀವೇ ರಕ್ಷಿಸಿ ಪಾಂಡವಂಗೆ ಕೊಟ್ಟಿಪುದು ಎಂದನು. ಚಂದ್ರಹಾಸ ಹೇಳ್ತಾ ಇದ್ದಾನೆ, ಮಕ್ಕಳೇ, ಸಾಮಾನ್ಯವಾಗಿರ್ತಕ್ಕಂತಹ ಮನುಷ್ಯ ಅಲ್ಲ ಧರ್ಮರಾಜ. ಈ ಲೋಕದಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂತಹ ಧರ್ಮದ ಆಕೃತಿ, ಧರ್ಮ ಬೇರೆ ಅಲ್ಲ, ಧರ್ಮರಾಜ ಬೇರೆ ಅಲ್ಲ ಅಂಥೇಳಿ ಅವನ ಕುದುರೆಯನ್ನು ತಡೀತಾರಿಯೇ. ಇನ್ನು 3 ಪಕ್ಷಗಳು ಉಳಿದಿದೆ, 1.5 ತಿಂಗಳು ಉಳಿದಿದೆ. ಈ 1.5 ತಿಂಗಳಿನ ನಂತರ ಅವನು ಒಂದು ಯಾಗವನ್ನು ಮಾಡ್ತಾನೆ.
ಆ ಯಜ್ಞದ ಕುದುರೆಯನ್ನು ತಡೆದುಬಿಟ್ಟು ಯಜ್ಞಕ್ಕೆ ನಾವು ತೊಂದರೆಯನ್ನು ಉಂಟು ಮಾಡಬಹುದೇ ಅಂತ ಹೇಳ್ತಾ, ಅಪ್ಪ ನೀವೇ ಹೋಗಿ ಸ್ವತಃ ಖುದ್ದಾಗಿ ಹೋಗಿ ನೀವು ಈ ಕುದುರೆಯನ್ನು ಧರ್ಮರಾಜನಿಗೆ ಒಪ್ಪಿಸಿ, ಇದು ನಮ್ಮ ಪುಣ್ಯದ ಕೆಲಸ, ನಾವು ಯಜ್ಞವನ್ನು ರಕ್ಷಣೆ ಮಾಡಬೇಕು. ಪಾಂಡವರು ತುಂಬ ಕಷ್ಟಪಟ್ಟು ಇಷ್ಟು ದಿವಸ ಈ ಎಲ್ಲ ದೇಶಗಳನ್ನು ಗೆದ್ದು ಈ ಕುದುರೆಯನ್ನು ರಕ್ಷಣೆ ಮಾಡಿಕೊಂಡಿದ್ದಾರೆ. ಈಗ ನಿಮಗೆ ಆ ಪುಣ್ಯದ ಕೆಲಸ ಬರ್ತಾ ಇದೆ. ಪಾಂಡವರಿಗೆ, ಧರ್ಮರಾಜನಿಗೆ ಈ ಕುದುರೆಯನ್ನು ನೀವೇ ಹೋಗಿ ಒಪ್ಪಿಸಿ ಅಂಥೇಳಿ ಹೇಳ್ತಾ ಇದ್ದಾನೆ ಚಂದ್ರಹಾಸ. ತನ್ನ ಹೇಳಿಕೊಳ್ಳೊಳಲ್ಲದೆ ಕೃಷ್ಣ ಫಲ್ಗುಣರ್ಗಿನ್ನು ಸಿಕ್ಕಿದ ಹರಿಗಳಂ ಬಿಡದೆ ಭೂಮಿಯೊಳ ಸನ್ನದ್ಧರಾಗಿ ಪಾಲಿಸಿ ನೀವು ಯಜ್ಞಕಾಲಗೆ ಧರ್ಮಜಂಗೆ ಕೊಡಲು ನಮಗೆ ಉನ್ನತದ ಸುಕೃತಮಾದಬುದು ಎಂದು ಸಂಪನ್ನಮತಿ ಚಂದ್ರಾಸಂ ನಿಜ ಕುಮಾರರಂ ಮನ್ನಿಸಿ ತುರಂಗ ರಕ್ಷೆಗೆ ಕಳುಹಿ ಬಲ ಸಹಿತ ಪೊಳಗುತ್ತರಿದ್ದನು. ಅಪ್ಪ, ಈ ಕುದುರೆಯನ್ನು ನೀವು ಕೃಷ್ಣಾರ್ಜುನರಿಗೆ ಒಪ್ಪಿಸೋದು ಬೇಡ. ನೇರವಾಗಿ ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ ಆ ಯಜ್ಞದ ಕಾಲಕ್ಕೆ ಈ ಕುದುರೆ ರಕ್ಷಣೆಯನ್ನು ಮಾಡಿ ನೀವು ಒಪ್ಪಿಸಿದರೆ ನಿಮಗೆ ಒಳ್ಳೆಯ ಪುಣ್ಯ ಲಭಿಸುತ್ತೆ ಅಂಥೇಳಿ ಹೇಳ್ತಾ ಆ ವಿವೇಕಿಯಾಗಿರ್ತಕ್ಕಂತಹ ಚಂದ್ರಹಾಸ ಹೇಳ್ತಾ ಇದ್ದಾನೆ. ತಾನು ಸೈನ್ಯ ಸಮೇತನಾಗಿ ಬಂದುಬಿಟ್ಟು ನಗರದ ಹೊರಭಾಗದಲ್ಲಿ ಕೃಷ್ಣನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾನೆ ಚಂದ್ರಹಾಸ. ತುರಗಂಗಳಂ ಬಿಟ್ಟು ಅದರ ಕೂಡೆ ಸೇನೆ ಸೈದಿರದೆ ಪದ್ಮಾಕ್ಷ ಮಕರಧ್ವಜರ್ ಹೋದ ಬಳಿಕ ಅರವಿಂದ ನಾಮ ದರ್ಶನಗೆ ಲೋಲುಪನಾಗಿ ಚಂದ್ರಹಾಸಂ ಮುದದುಳು ಪುರದ ಹೊರವಳೆಯದ ಸೇನೆಯಂ ಕೂಡಿಕೊಂಡಿರುತ್ತಿದ್ದನು. ಅನ್ನೆಗಂ ಮೇರೆ ತಪ್ಪಿದ ಮಹಾಶರದಿಯಂತೆ ಅರ್ಜುನನ ಮೋಹರಂ ತಲೆದೋರಿತ್ತು ಎತ್ತಡಾಶ್ಚರ್ಯ ಮೆನಲು. ಚಂದ್ರಹಾಸ ತನ್ನ ಮಕ್ಕಳಿಗೆ ಹೇಳಿದ್ದಾನೆ, ಈ ಒಂದು ಕುದುರೆಯನ್ನು ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ ಎಂದಾಗ ಅವರು ಸೈನ್ಯ ಸಮೇತರಾಗಿ ಅದೇ ರೀತಿಯಾಗಿ ಅಲ್ಲಿಂದ ಹೊರಟಿದ್ದಾರೆ. ಅವರು ಹೊರಟ ನಂತರ ಬಂದು ಚಂದ್ರಹಾಸ ನಗರದ ಹೊರಭಾಗದಲ್ಲಿ ಕಾಯ್ತಾ ಇದ್ದಾನಂತೆ. ಆ ಪರಮಾತ್ಮನ ದರ್ಶನವನ್ನು ಮಾಡಬೇಕು, ಆ ಕೃಷ್ಣನ ದರ್ಶನವನ್ನು ಮಾಡಬೇಕು ಅಂಥೇಳಿ ಲೋಲುಪನಾಗಿ, ಅಂದರೆ ಎಷ್ಟು ಉತ್ಸಾಹ, ಜನ್ಮದ ಆರಭ್ಯ ಅವನು ಆ ಭಗವಂತನ ಧ್ಯಾನವನ್ನು ಮಾಡ್ತಾ ಆ ವಿಷ್ಣು ಸಾಲಿಗ್ರಾಮವನ್ನು ಜೊತೆಯಲ್ಲೇ ಇಟ್ಟುಕೊಂಡು ಬಂದಿರತಕ್ಕಂಥವನು ಆ ದರ್ಶನವನ್ನು ಮಾಡಬೇಕು, ಕೃಷ್ಣನ ದರ್ಶನವನ್ನು ಮಾಡಬೇಕು ಅಂಥೇಳಿ ಉತ್ಸುಕನಾಗಿ ತುಂಬ ಸಂತೋಷದಿಂದ ಬಂದು ಹೊರಭಾಗದಲ್ಲಿ ನಿಂತಿದ್ದಾನೆ. ಸಂದರ್ಭಕ್ಕೆ ಸರಿಯಾಗಿ ಆ ಅರ್ಜುನನ ಸೈನ್ಯ ಬರ್ತಾ ಇದೆಯಂತೆ. ಏನು ಆಶ್ಚರ್ಯ ಇದು! ಅದು ಶರಧಿಯಂತೆ ಕಾಣ್ತಾ ಇದೆ, ಸಮುದ್ರದೋಪಾದಿಯಲ್ಲಿ ಸಮುದ್ರದಂತೆ ಕಾಣ್ತಾ ಇದೆಯಂತೆ ಆ ಸೈನ್ಯ. ಅದನ್ನು ನೋಡಿಬಿಟ್ಟು ಸಂತೋಷಗೊಂಡಿದ್ದಾನೆ ಚಂದ್ರಹಾಸ. ಆ ಸಮಯಕ್ಕೆ ಕೃಷ್ಣ ಸಮತಳಿಸಿಯೇ ಫಲುಗುಣನ ಸೇನೆ ಬಹುದಂ ಕಂಡು ಸಮರಕವಿಮುಖನಾಗಿ ತನ್ನ ಮೋಹರ ಸಹಿತ ಸಮಚಂದ್ರಹಾಸನೈತರಲು ಆಗ ಮುರಹರಂ ಸಕಲ ಭೂಪಾಲಕರನು ಕ್ರಮದಿಂದ ನಿಲ್ಲಿಸಿ ಪಾರ್ಥಂಗೆ ಸಾರಥಿಯಾಗಿ ಕಮಲ ಸುಗದ ಶಂಖ ಚಕ್ರದ ಚತುರ್ಭುಜದ ಕಮನೀಯ ರೂಪಮಂ ಕೈಕೊಂಡು ಬಿಟ್ಟನಾದನ ಸಮ್ಮುಖಗೆ ರಥವನು. ಅರ್ಜುನನ ಸೇನೆ ಬರ್ತಾ ಇದೆ, ಸಮುದ್ರದೋಪಾದಿಯಲ್ಲಿ ಕಾಣ್ತಾ ಇದೆಯಂತೆ. ಜೊತೆಗೆ ಇನ್ನೇನು ಯುದ್ಧ ಆರಂಭವಾಗ್ಬಿಡುತ್ತೆ ಎನ್ನುವಂತಹ ರೀತಿಯಲ್ಲಿ ನಡೀತಾ ಇದೆ. ಚಂದ್ರಹಾಸನು ಕೂಡ ಯುದ್ಧಕ್ಕೆ ಸಜ್ಜಾಗಿ ತಾನೂ ಕೂಡ ಸೈನ್ಯ ಸಮೇತನಾಗಿ ಬಂದು ನಿಂತಿದ್ದಾನೆ.
ಆಗ ಕೃಷ್ಣ ಅವರೆಲ್ಲರನ್ನೂ ಕೂಡ ನಿಲ್ಲಿಸಿಬಿಟ್ಟು ಬರ್ತಾ ಇದ್ದಾನಂತೆ. ಕೃಷ್ಣ ಹೇಗೆ ಕಾಣ್ತಾ ಇದೆ, ಆ ಒಂದು ಶಂಖ ಚಕ್ರ ಗದೆಯನ್ನು ಧರಿಸ್ಬಿಟ್ಟು ಆ ಭಗವಂತನ ಒಂದು ರೂಪವನ್ನು ತೋರಿಸ್ತಾ ಅವನು ಬರ್ತಾ ಇದ್ದಾನೆ. ಬಂದುಬಿಟ್ಟು ಅರ್ಜುನನ ರಥವನ್ನು ತಂದು ಚಂದ್ರಹಾಸನ ಬದಿಗೆ ನಿಲ್ಲಿಸಿಕೊಂಡಿದ್ದಾನೆ. ಆ ಭಗವಂತನ ರೂಪವನ್ನು ನೋಡಿಬಿಟ್ಟು ಚಂದ್ರಹಾಸ ತುಂಬ ಸಂತೋಷಗೊಂಡಿದ್ದಾನೆ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಪಾರ್ಥ, ಅರ್ಜುನ ನೋಡಿದೆಯೇನಪ್ಪ ಚಂದ್ರಹಾಸನನ್ನ? ನೋಡಿದೈ ಪಾರ್ಥ, ಪಾರ್ಥ ನೋಡಿದೈ ವೈಷ್ಣವ ಶಿರೋಮಣಿಯ ನೆನೆ ಮೂಡಿ ಮುಳುಗುವ ಮಾಧವ ಧ್ಯಾನ ಚೇತನದ ಸೂಡಿದ ಮುಗುಂದ ಪದಾಬ್ಜ ತುಳಸೀಭೂತ ಮಸ್ತಕದ ಸತ್ವಗುಣದ ಬೀಡನಿವ ಕಲಿಚಂದ್ರಹಾಸನಂ ಕಂಡು ತಾಂ ಮಾಡಿದಗ್ಗಡ ಪುಣ್ಯದಿಂ ಜನ್ಮ ಸಫಲವಾಯ್ತಲೇ ಎಲೆದೇವಾ ತನ್ನ ಭಿನ್ನಭವನು ಅವಧರಿಸೆಂದ ಇಂದ್ರಸೂನು. ಶಂಖಚಕ್ರ ಗದಾಧಾರಿಯಾಗಿರ್ತಕ್ಕಂತಹ ಪರಮಾತ್ಮ ಆ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ಪಾರ್ಥ ನೋಡಿದೇನೋ ವೈಷ್ಣವ ಶಿರೋಮಣಿ, ಸಾಮಾನ್ಯನಲ್ಲ, ಎಲ್ಲ ವಿಷ್ಣು ಭಕ್ತರಲ್ಲಿ ಅಗ್ರನಾಗಿರ್ತಕ್ಕಂತಹ ಅಗ್ರಗಣ್ಯನಾಗಿರ್ತಕ್ಕಂತಹ ಶಿರೋಪ್ರಾಯನಾಗಿರ್ತಕ್ಕಂತಹ ಚಂದ್ರಹಾಸನನ್ನು ನೋಡಿದೆಯೇನಪ್ಪ ಅಂಥೇಳಿ ಹೇಳ್ತಾ ಇದ್ದಾನೆ. ಆಗ ತುಂಬ ಸಂತೋಷದಿಂದ ಪಾರ್ಥನೂ ಕೂಡ ಹೇಳ್ತಾ, ನನ್ನ ಪೂರ್ವಜನ್ಮದ ಸುಕೃತ, ಯಾವುದೋ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯದಿಂದ ಇಂತಹ ವೈಷ್ಣವ ಶಿರೋಮಣಿ, ಈ ಭಾಗವತ ಶಿರೋಮಣಿಯ ದರ್ಶನ ನನಗೆ ಆಯಿತು ಅಂಥೇಳಿ ಆ ಪಾರ್ಥನೂ ಕೂಡ ಅರ್ಜುನ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾ ಇದ್ದಾನೆ ಅರ್ಜುನ, ಅಪ್ಪ ಕೃಷ್ಣ, ಈಗ ನಾನು ಏನು ಮಾಡಲಿ? ಜ್ಞಾನವೃದ್ಧಂ ತಪೋವೃದ್ಧಂ ವಯೋವೃದ್ಧನೀ ನರೇಶ್ವರಂ ಈತನುಳ್ಕಾದಿ ಜಯಿಸುವ ವಿಭಾವವೆಂತೆನಗೆ ಬೆಸಸು ಎಂದರ್ಜುನಂ ಕೇಳ್ದೊಡೆ ಅಸುರಾರಿ ಕರುಣದಿಂದ ಧ್ಯಾನಿಸುವನ ಬಾಲ್ಯದಿಂದೇ ಎನ್ನ ನೀ ತಂಗೆ ತಾನೊಲಿದೆನೆಂದು ನಿಜ ರೂಪಮಂ ತೋರಲು ಆಭೂನಾದನಂ ಅಲುಜಾಕ್ಷನ ದಿವ್ಯಮೂರ್ತಿಯಂ ಕಂಡು ಪುಳಕಿತನಾದನು. ಸಾಮಾನ್ಯನಾಗಿರ್ತಕ್ಕಂಥವನಲ್ಲ ಈ ಚಂದ್ರಹಾಸ. ಆಗ ತಾನೇ ಹರಿಯ ಪೂಜೆಯನ್ನು ಮಾಡಿ ತುಳಸಿ ಮಾಲೆಯನ್ನು ಧರಿಸಿಬಿಟ್ಟು ಬಂದಿದ್ದಾನಂತೆ. ಸುಂದರವಾಗಿ ಕಾಣ್ತಾ ಇದ್ದಾನೆ. ಅವನನ್ನು ನೋಡಿಬಿಟ್ಟು ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ, ಜ್ಞಾನವೃದ್ಧ ಆಗಿದ್ದಾನೆ ಈ ಚಂದ್ರಹಾಸ, ತಪೋವೃದ್ಧ ವಯೋವೃದ್ಧನಾಗಿದ್ದಾನೆ. ಇವನೊಡನೆ ಯುದ್ಧವನ್ನು ಮಾಡಿ ಗೆಲ್ಲತಕ್ಕಂಥದ್ದು ಹೇಗೆ, ಆ ವಿಧಾನವನ್ನು ನನಗೆ ಹೇಳು ಅಂದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ಬಾಲ್ಯದಿಂದಲೂ ಕೂಡ ಇವನು ನನ್ನ ಧ್ಯಾನವನ್ನು ಮಾಡ್ತಾ ಬರ್ತಾ ಇದ್ದಾನೆ, ನನಗೋಸ್ಕರ ತಪಸ್ಸನ್ನು ಮಾಡ್ತಾ ಬರ್ತಾ ಇದ್ದಾನೆ, ಅವನು ಪೂಜಿಸ್ತಾ ಬರ್ತಾ ಇದ್ದಾನೆ. ಅವನಿಗೆ ನಾನು ಒಳೆದಿದ್ದೇನೆ, ನನ್ನನ್ನು ನಾನು ಅವನಿಗೆ ಅರ್ಪಿಸಿಕೊಂಡು ಬಿಟ್ಟಿದ್ದೇನೆ ಅಂತ ಹೇಳ್ತಾ ತನ್ನ ನಿಜ ರೂಪವನ್ನು ತೋರಿಸ್ತಾ ಇದ್ದಾನಂತೆ. ಆ ಪರಮಾತ್ಮನ ಭಗವಂತನ ರೂಪವನ್ನು ನೋಡಿಬಿಟ್ಟು ಚಂದ್ರಹಾಸ ರೋಮಾಂಚನಗೊಂಡಿದ್ದಾನೆ. ಕಂಬುಚಕ್ರಾಬ್ಜ ಕೌಮೋದಿಕಗಳಂ ಧರಿಸಿ ಪೊಂಬಟ್ಟೆಯಂ ತಾಳ್ದು ಕೌಸ್ತುಭದ ಶೋಭಾವಲಂಬದಿಂ ಸರ್ವಾಭರಣ ವಿಭೂಷಿತನಾಗಿ ದಿವ್ಯಮಾಲೆಗಳನಂತೂ ತುಂಬಿದ ಅವಯವದ ಲಾವಣ್ಯ ಲಾರಿಗಳ ವಿಸಟಂಬರಿವ ಕರುಣೆವೆರೆ ಸಿರಿಮೊಗದ ಎಳೆನಗೆಯ ಶಂಬರಾರಿಯ ಬಿದಂ ಪಾರ್ಥನ ರಥಾಗ್ರದುಳ್ ಕಣ್ಣು
ಬೆಸೆದನ ರೂಪದಿಯ ಆ ಕೃಷ್ಣ ಪೀತಾಂಬರಧಾರಿಯಾಗಿದ್ದಾನೆ. ಶಂಖ ಚಕ್ರ ಕಮಲ ಕೌಮೋದಿಕೆಗಳನ್ನು ಧರಿಸಿಕೊಂಡಿದ್ದಾನಂತೆ. ಕೌಸ್ತುಭನಿಂದ ಅಲಂಕೃತನಾಗಿದ್ದಾನೆ, ಸರ್ವಾಭರಣಭೂಷಿತನಾಗಿದ್ದಾನೆ. ಅಂತಹ ಸುಂದರವಾಗಿರ್ತಕ್ಕಂತಹ ದಿವ್ಯ ಮಾಲೆಗಳನ್ನು ಧರಿಸ್ಕೊಂಡ್ಬಿಟ್ಟು ಸುಂದರದ ಅವಯವ, ಅವನ ಸೌಂದರ್ಯ ಏನು ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ಸೌಂದರ್ಯದ ಅಲೆಗಳು ಹೊಮ್ತಾ ಇದೆ. ಆ ರೀತಿಯಾಗಿ ಕಾಣ್ತಾ ಇದ್ದಾನೆ ಕೃಷ್ಣ. ಕರುಣಾಪೂರ್ಣವಾಗಿರ್ತಕ್ಕಂತಹ ಆ ನಗೆಯನ್ನು ಬೀರ್ತಾ ಇದ್ದಾನಂತೆ ಚಂದ್ರಹಾಸನನ್ನು ನೋಡಿ. ಆ ಸುಂದರವಾಗಿರ್ತಕ್ಕಂತಹ ಮುಖವನ್ನು ನೋಡಿ ಚಂದ್ರಹಾಸ ಪುಳುಕಿತುಕೊಂಡಿದ್ದಾನೆ. ಅವನನ್ನು ನೋಡ್ತಾ ನೋಡ್ತಾ ಚಂದ್ರಹಾಸನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇದೆ. ಕಂಗಳ ನಿರೀಕ್ಷಣದ ಸೌಖ್ಯಮಂ ಸೂಸುವ ಆ ಕಂಗಳ ಪೊನಲ್ ತಡೆಯೇ ಹರ್ಷದಿಂದೇಳುವ ಪುಳಕಂಗಳಂ ನೆಗಳ್ಕೆಯಂ ಭಯಭರಿದ ಭಕ್ತಿ ಭಾಗವಿಸೆ ರಥವನಿಳಿದು ಬಂದು ಮಂಗಳ ಪವಿತ್ರ ಕೋಮಲ ಪಾದ ಪದ್ಮಯುಗಳ ಸಮೀಪದೊಳ್ ಚಂದ್ರಹಾಸಂ ಪ್ರಣಾಮಂಗಳ ವಿಧಾನಮಂ ಮಾಡುತ್ತಿರೇ ಹರಿತೆಗೆದು ಬಿಗಿದಪ್ಪಿದಂ ಕೃಪೆಯೋಳು. ಆ ಕೃಷ್ಣನ ಪರಮಾತ್ಮನ ದರ್ಶನವನ್ನ ಮಾಡಿರ್ತಕ್ಕಂತಹ ಚಂದ್ರಹಾಸನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇದೆಯಂತೆ. ಸಂತೋಷದ ಕಣ್ಣೀರು ಹರಿತಾ ಇದೆ, ಪುಳಕಾಂಬು ಹರಿತಾ ಇದೆ. ಅದು ಕಣ್ಣುಗಳನ್ನು ಮಂಜು ಮಂಜು ಮಾಡ್ತಾ ಇದೆಯಂತೆ. ಕೃಷ್ಣನ ಅವನನ್ನು ಸ್ವಲ್ಪ ಹೊತ್ತು ಕೃಷ್ಣ ಕಾಣೋದೇ ಇಲ್ಲ, ಆ ವಿಷ್ಣು ಆ ರೂಪ ಕಾಣೋದೇ ಇಲ್ಲ. ಮತ್ತೆ ಕಣ್ಣುಗಳನ್ನು ಒರೆಸ್ಕೊಂಡ್ಬಿಟ್ಟು ಅವನನ್ನು ನೋಡ್ತಾ ಇದ್ದಾನೆ. ತುಂಬ ಸಂತೋಷಗೊಂಡಿದ್ದಾನೆ, ರೋಮಾಂಚನಗೊಂಡಿದ್ದಾನೆ. ಚಂದ್ರಹಾಸ ಭಯಭರಿತವಾದಂತಹ ಭಕ್ತಿಯಿಂದ ರಥದಿಂದ ಕೆಳಗೆ ಇಳಿದಿದ್ದಾನಂತೆ. ಬಂದುಬಿಟ್ಟು ಪರಮಾತ್ಮನ ಕೃಷ್ಣನ ಪಾದಾರವಿಂದಗಳಲ್ಲಿ ಕೋಮಲವಾಗಿರ್ತಕ್ಕಂತಹ ಪಾದ, ಆ ಪಾದಗಳಿಗೆ ನಮಸ್ಕರಿಸಿ ಆ ಪಾದಗಳ ಮೇಲೆ ಹೊರಳಾಡ್ತಾ ಇದ್ದಾನಂತೆ. ಆಗ ಕೃಷ್ಣ ತನ್ನ ಬಾಹುಗಳಿಂದ ಆ ಚಂದ್ರಹಾಸನನ್ನ ಮೇಲಕ್ಕೆ ಎತ್ತಿಬಿಟ್ಟು ಆಲಂಗಿಸಿಕೊಂಡಿದ್ದಾನಂತೆ, ತಪ್ಪುಕೊಂಡಿದ್ದಾನಂತೆ. ಚಂದ್ರಹಾಸ ತುಂಬ ಸಂತೋಷದಿಂದ ಕೃಷ್ಣನನ್ನು ಆಲಂಗಿಸಿಕೊಂಡಿದ್ದಾನೆ. ಕೃಷ್ಣನೂ ಕೂಡ ಚಂದ್ರಹಾಸನನ್ನು ಆಲಂಗಿಸಿಕೊಂಡಿದ್ದಾನೆ. ಅದನ್ನು ನೋಡ್ತಾ ಇದ್ದಾನೆ ಅರ್ಜುನ. ಅಸುರಾರಿ ಬಳಿಕ ಅರ್ಜುನನ ವದನಮಂ ನೋಡಿ ನಸುನಗುದ ನುಡಿದ ಏತಗೆ ಸುಮ್ಮನಿಯೇ ಧರ್ಮಿಷ ಶಿಹಾಸನು ಅತಿಬಲಂ ಪರಿಣಿತಂ ಧ್ರುವ ಸನ್ನಿಭಂ ತನಗೆ ಭಕ್ತನಿವನು ವಸೆದು ನೀನಾಲಿಂಗಿಸು ಎನೆ ದೇವಾ ನಿಮ್ಮಡಿಗಳ್ ಉಸಿರಿದು ಮಲಾಗ ತನ್ನ ಮಾರ್ಗಕ್ಕೆ ಅತಿಲೇಸು ಅನ್ಯರೆಸಗುವಂದದೊಳ್ ಆಚರಿಸೆ ಭಯಾವಹಂ ಎಂದು ಭೀಷ್ಮ ಸಂಗರದೊಳೆನಗೆ. ಕೃಷ್ಣ ಅರ್ಜುನನ ಮುಖವನ್ನು ನೋಡಿಬಿಟ್ಟು ನಗುನಗ್ತಾ ಹೇಳ್ತಾ ಇದ್ದಾನೆ, ಅರ್ಜುನ ವಿಸ್ಮಿತನಾಗಿ ನಿಂತಿದ್ದೀಯಾ, ಯಾತಕ್ಕೋಸ್ಕರ ಹೀಗೆ? ಚಂದ್ರಹಾಸ ಅವನು ಧರ್ಮದಿಂದ ನಡೆಯತಕ್ಕಂಥವನು, ಮಹಾಬಲಶಾಲಿ. ಜೊತೆಗೆ ಧ್ರುವ ಅವನಂತೆ ಭಕ್ತನಾಗಿದ್ದಾನೆ, ಧ್ರುವನಿಗೆ ಸಮಾನನಾಗಿದ್ದಾನೆ. ಪ್ರೀತಿಯಿಂದ ನೀನೂ ಕೂಡ ಆ ಚಂದ್ರಹಾಸನನ್ನು ಆಲಂಗಿಸ್ಕೊಳ್ಬಾರ್ದೆ ಅಂತ ಹೇಳಿ ಕೃಷ್ಣ ಹೇಳಿದಾಗ ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ನಿನ್ನ ಮಾತನ್ನು ಮೀರೋದಕ್ಕೆ ಸಾಧ್ಯವಿಲ್ಲ. ನೀನು ಹೇಳಿದಂತೆ ನಡೆಯತಕ್ಕಂಥವನು ನಾನು. ಆದರೆ ನನ್ನ ಕರ್ತವ್ಯಕ್ಕೆ ಲೋಪ ಬಂದುಬಿಡುತ್ತೋ, ಎಲ್ಲರಂತೆ ನಾನೂ ಕೂಡ ಈ ರೀತಿ ಆಚರಣೆಯನ್ನು ಮಾಡಿದರೆ ಕ್ಷತ್ರಿಯ ಧರ್ಮ ಎಲ್ಲಿ ಹೊರಟು ಹೋಗ್ಬಿಡುತ್ತೋ ಅಂಥೇಳಿ ನನಗೆ ವ್ಯಥೆ ಆಗ್ತಾ ಇದೆ. ಏನು ಮಾಡಲಿ ಕೃಷ್ಣ ಅಂಥೇಳಿ ಮತ್ತೆ ಕೇಳ್ತಾ ಇದ್ದಾನೆ ಅರ್ಜುನ. ಅದರಿಂದ ಕಾಳಗವೇ ತನಗೆ ಕರ್ತವ್ಯ ಈ ಪದದೊಳ್ ಆಲಿಂಗನಂ ಉಚಿತಮಲ್ಲ ವೃದ್ಧನನು ಅದರಿಂದ ಬೇಕಾದೊಡೆ ಈತಂಗೆ ವಂದಿಸುವೆನು ಎನೆ ತನ್ನ ಕಿಂಕರರ್ಗೆ ಮುದದೊಳೆರಗಿದೊಡೆ ಮೇಣ್ ಅವರ ನಪ್ಪಿದೊಡೆ ತಪ್ಪದು ಮಾನವರ್ಗೆ ಕಾಬಿಲ ಗೋಸಹಸ್ರ
ದಾನದ ಪುಣ್ಯಂ ಎನ್ನ ಭಕ್ತರನು ಆದರಿಬುದು ಅಧರ್ಮವೇ ಪಾತ ಹೇಳೆಂದನು. ಕೃಷ್ಣ, ನಾನು ಕ್ಷತ್ರಿಯನ ಆಗಿದ್ದೇನೆ. ಯುದ್ಧ ಅನ್ನತಕ್ಕಂಥದ್ದು ನನ್ನ ಧರ್ಮ. ಅದನ್ನು ಬಿಟ್ಟು ನಾನು ಈ ಚಂದ್ರಹಾಸನನ್ನು ಆಲಂಗಿಸಿಕೊಂಡ್ರೆ ಅದು ಉಚಿತ ಅಂತ ಅನ್ಸೋದಿಲ್ಲ. ಲೋಕಕ್ಕೆ ನಾನು ತಪ್ಪನ್ನು ಮಾಡಿದೆ ಅಂತ ಹೇಳಿ ಅನಿಸುತ್ತೆ. ಆದ್ದರಿಂದ ನಾನು ಬೇಕಾದರೆ ಈ ವಯೋವೃದ್ಧನಾಗಿರ್ತಕ್ಕಂತಹ, ಜ್ಞಾನವೃದ್ಧನಾಗಿರ್ತಕ್ಕಂತಹ, ಭಕ್ತನಾಗಿರ್ತಕ್ಕಂತಹ ಈ ಚಂದ್ರಹಾಸನಿಗೆ ನಮಸ್ಕಾರವನ್ನು ಮಾಡ್ತೇನೆ. ಆದರೆ ಆಲಿಂಗನ ಇದು ಉಚಿತವಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ, ನನ್ನ ಭಕ್ತರನ್ನು ನೀನು ಆಲಂಗಿಸಿಕೊಂಡ್ರೆ, ನನ್ನ ಭಕ್ತರಿಗೆ ನಮಸ್ಕಾರವನ್ನು ಮಾಡಿದರೆ ಸಹಸ್ರ ಗೋವುಗಳನ್ನು ದಾನ ಮಾಡಿದಂತಹ ಪುಣ್ಯ ನಿನಗೆ ಒದಗಿ ಬರುತ್ತೆ. ನನ್ನ ಭಕ್ತರನ್ನು ಆಧರಿಸ್ತಕ್ಕಂತಹದ್ದು, ನನ್ನ ಭಕ್ತರಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಅಧರ್ಮವೇ ಅಂತ ಹೇಳಿ ಕೃಷ್ಣ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಅರ್ಜುನನಿಗೆ. ತನ್ನ ಶರಣರ ಜೀವನವೇ ತನಗೆ ಜೀವನಂ, ತನ್ನ ಶರಣರ್ ಬೇರೆ ತಿಳಿಯೇ ತಾಂಬೇರಲ್ಲ. ತನ್ನ ಶರಣರ ಹೃದಯ ಕಮಲದೊಳ್ ಪ್ರತ್ಯಕ್ಷವಾಗಿ ತಾನಿರುದಿರ್ಬೆನು. ನಿನ್ನ ತೆರದಿಂ ಮರುಳರಾರುಂಟು ಲೋಕದೊಳೆ, ಎನ್ನ ತೆರದಿಂದೀತನು ಎನಗೆ ಬೇಕಾದವಂ. ನಿನ್ನ ತೆರನೇನೆಂದು ತೆರೆದು ಕೌಂತೆಯನಂ ಕೇಳ್ದನ್ನ ಸುರಾರಿ ನಗುದಾ. ಆಗ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ, ನನ್ನ ಭಕ್ತರು, ನನ್ನ ಶರಣರು ಯಾರಿದ್ದಾರೆ ಅವರ ಜೀವನ ನನಗೆ ಜೀವನ. ನಾನು ಬೇರೆ ಅಲ್ಲ, ನನ್ನ ಭಕ್ತರು ಬೇರೆಯಲ್ಲ. ನನ್ನ ಭಕ್ತರ ಹೃದಯದಲ್ಲಿ ಸದಾ ನಾನು ಅಲ್ಲಿ ಇರ್ತೇನೆ. ಅವರ ಹೃದಯ ಕಮಲದಲ್ಲಿ ನಾನಿದ್ದೇನೆ. ಪ್ರತ್ಯಕ್ಷವಾಗಿ ನಾನು ಅಲ್ಲಿ ಇರ್ತೇನೆ ಅಂಥೇಳಿ ನನ್ನನ್ನು ನೀನು ಅಲ್ಲಿ ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ. ನಿನ್ನಂಥ ಹುಚ್ಚರು ಯಾರೂ ಕೂಡ ಇಲ್ಲ. ಈ ಚಂದ್ರಹಾಸ ನಿನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ವಿಶ್ವಾಸಗಳಿದೆಯೋ ಅಷ್ಟೇ ಪ್ರೀತಿ, ಅದಕ್ಕಿಂತ ಹೆಚ್ಚಾದಂತಹ ಪ್ರೀತಿ ಇವನ ಮೇಲಿದೆ. ಇವನನ್ನು ನೀನು ಈ ರೀತಿ ಹೇಳೋದು ಸರಿಯೇ ಅಂತ ಹೇಳಿ ನಗುನಗುತ್ತ ಕೃಷ್ಣ ಹೇಳ್ತಾ ಇದ್ದಾನೆ. ಭೂಪಾಲ ಕೇಳು ಬಳಿಕ ಬಲುಗುಣಂ ಕೃಷ್ಣನ ನಿರುಪಮಂ ಕೈಕೊಂಡು ಹರ್ಷದಿಂದಾಗ ನಿಕ್ಷೋಭನಾಗಿಯ ಚಂದ್ರಹಾಸನಂ ಬಂದು ಗಾಢಾಲಿಂಗನಂ ಗೈಯಲು ಪೊಡವಿಬದಿ ನುಡಿದ ಎಲೆ ಪಾಚ ಕದನದಾಲಾಪಮಂ ನಿನ್ನೊಡನೆ ಮಾಡಿದೊಡೆ ಏ ನೃಪಮಕಂ ಕೋಪಮಹುದು ಎಂದು ಕಳುಹಿದೆನು ಎನ್ನ ತನುಜರಂ ತುರಗ ರಕ್ಷಾರ್ಥಮಾಗಿ. ಆಗ ಕೃಷ್ಣ ಹೇಳಿದ ಮಾತನ್ನು ಕೇಳಿಬಿಟ್ಟು ಅರ್ಜುನ ಹೋಗಿ ಆ ಚಂದ್ರಹಾಸನನ್ನು ಆಲಿಂಗನವನ್ನು ಮಾಡಿಕೊಂಡು ನಮಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾನೆ. ಅರ್ಜುನನನ್ನು ಎತ್ತಬಿಟ್ಟು ಚಂದ್ರಹಾಸ ಹೇಳ್ತಾ ಇದ್ದಾನೆ, ಅಪ್ಪ ಅರ್ಜುನ, ಆ ಯಜ್ಞಾಶ್ವವನ್ನು ನನ್ನ ಮಕ್ಕಳು ಕಟ್ಟಿದ್ರು. ಅವರಿಗೆ ನಾನು ಹೇಳಿದ್ದೇನೆ, ಯುದ್ಧವನ್ನು ಮಾಡಿದರೆ ಈ ಧರ್ಮಕ್ಕೆ ನಾವು ಅಪರಾಧವನ್ನು ಮಾಡದಂತೆ ಆಗುತ್ತೆ. ಧರ್ಮರಾಜನ ಯಜ್ಞವನ್ನು ನಾವು ನಿಧಾನ ಮಾಡತಕ್ಕಂಥದ್ದು, ತಡೆಯತಕ್ಕಂಥದ್ದು ಸರಿಯಲ್ಲ ಅಂಥೇಳಿ ಯಜ್ಞಾಶ್ವವನ್ನು ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ ಅಂತೇಳಿ ಹೇಳಿ ಕಳಿಸಿದ್ದೇನೆ. ಕುದುರೆಯನ್ನು ರಕ್ಷಿಸಲು ನನ್ನ ಮಕ್ಕಳು ಹೋಗಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾನೆ ಚಂದ್ರಹಾಸ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ HR ಶ್ರೀಧರ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.